ಅನೇಕ ವರ್ಷಗಳ ಹಿಂದೆ ಒಂದು ರಾಜ್ಯವು ಮಹಾಯುದ್ಧದ ಮಧ್ಯದಲ್ಲಿತ್ತು ಮತ್ತು ಆ ರಾಜ್ಯದ ಚಕ್ರವರ್ತಿಯು ಸೈನ್ಯಕ್ಕೆ ಸೇರಲು ಪ್ರತಿ ಕುಟುಂಬದಿಂದ ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನು ತೊರೆಯಬೇಕೆಂದು ಆದೇಶಿಸಿದನು. ದೂರದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಮಯೂರಿ ಎಂಬ ಹದಿಹರೆಯದ ಹುಡುಗಿ ಸುದ್ದಿ ಕೇಳಿದಾಗ ಹೊರಗೆ ಬಟ್ಟೆ ಒಗೆಯುತ್ತಿದ್ದಳು. ತನ್ನ ತಂದೆ ಮರದ ತುಂಡನ್ನು ಕೆತ್ತುತ್ತಿದ್ದ ಮನೆಗೆ ಓಡಿ ಅವಳು ಗಾಬರಿಯಿಂದ ಕೂಗಿದಳು, ತಂದೆ, ಚಕ್ರವರ್ತಿ ಆಜ್ಞಾಪಿಸಿದ್ದನ್ನು ನೀವು ಕೇಳಿದ್ದೀರಾ? ಹೌದು, ತನ್ನ ಕೆತ್ತನೆಯನ್ನು ಕೆಳಗೆ ಹಾಕುತ್ತಾ ಅವಳ ಮುದುಕ ತಂದೆ ಹೇಳಿದರು. ಸರಿ, ನಾನು ಕೂಡ ಹೋಗಬಹುದು. ಅವನು ಎದ್ದು ಬಹಳ ನಿಧಾನವಾಗಿ ತನ್ನ ಕೋಣೆಗೆ ನಡೆದನು. ಮಯೂರಿ ಹೇಳಿದಳು, ತಂದೆ, ನಿಮಗೆ ಚೆನ್ನಾಗಿಲ್ಲ. ನಿಮ್ಮ ವಯಸ್ಸಿನಲ್ಲಿ ನೀವು ಆ ಯುವಕರೆಲ್ಲರೊಂದಿಗೆ ಹೇಗೆ ಇರುತ್ತೀರಿ? ಮತ್ತೆ ಯಾವ ಆಯ್ಕೆ ಇದೆ? ಅವಳ ತಂದೆ ಹೇಳಿದರು, ನಿಮ್ಮ ಸಹೋದರ ಯುದ್ಧಕ್ಕೆ ಹೋಗಲು ತುಂಬ ಚಿಕ್ಕವನು. ಖಂಡಿತ, ಮಯೂರಿ ಹೇಳಿದರು, ಆದರೆ ನನಗೆ ಒಂದು ಉಪಾಯವಿದೆ. ಅವಳು ತನ್ನ ತಂದೆಗೆ ಒಂದು ಕಪ್ ಚಹಾವನ್ನು ಸುರಿದು ಅವನಿಗೆ ಕೊಟ್ಟಳು. ತಂದೆ, ದಯವಿಟ್ಟು ಸ್ವಲ್ಪ ಕುಳಿತುಕೊಳ್ಳಿ, ನಾನು ಹಿಂದಿರುಗಿ ಬರುತ್ತೇನೆ. ತುಂಬ ಚೆನ್ನಾಗಿದೆ ಪ್ರಿಯ, ತಂದೆ ಹೇಳಿದರು. ಮಯೂರಿ ತನ್ನ ಕೋಣೆಗೆ ಹೋದಳು ಮತ್ತು ಅವಳು ಕತ್ತಿಯಿಂದ ಅವಳ ಉದ್ದನೆಯ ಕಪ್ಪು ಕೂದಲನ್ನು ಕತ್ತರಿಸಿದಳು. ಅವಳು ತನ್ನ ತಂದೆಯ ನಿಲುವಂಗಿಯನ್ನು ಹಾಕಿದಳು. ತನ್ನ ತಂದೆಯ ಬಳಿಗೆ ಹಿಂದಿರುಗಿ ಅವಳು ಹೇಳಿದಳು, ನನ್ನನ್ನು ನೋಡು, ಈಗ ನಾನು ನಿಮ್ಮ ಮಗ. ನಾನು ನಿನ್ನ ಜಾಗದಲ್ಲಿ ಹೋಗುತ್ತೇನೆ. ಏನೂ ಇಲ್ಲ, ಮುದುಕ ಗಾಬರಿಯಿಂದ ಕೂಗಿದನು. ನೀನು ನನ್ನ ಮಗಳು, ನೀನು ಯುದ್ಧಕ್ಕೆ ಹೋಗಲು ಸಾಧ್ಯವಿಲ್ಲ. ನಾನು ಇದನ್ನು ಅನುಮತಿಸುವುದಿಲ್ಲ. ತಂದೆ, ದಯವಿಟ್ಟು ಆಲಿಸಿ, ಮಯೂರಿ ಹೇಳಿದಳು. ವರ್ಷಗಳ ಕಾಲ ನೀವು ನನಗೆ ತರಬೇತಿ ನೀಡಿದ್ದೀರಿ. ಕತ್ತಿಯನ್ನು ಹೇಗೆ ಬಳಸಬೇಕೆಂದು ನೀವು ನನಗೆ ತೋರಿಸಿದ್ದೀರಿ. ಅವಳು ಶಕ್ತಿಯಿಂದ ಕತ್ತಿಯನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಬೀಸಿದಳು. ಇದರಿಂದ ನೀನು ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಂದು ತಂದೆ ಹೇಳಿದರು. ನೀನು ಸೈನ್ಯಕ್ಕೆ ಸೇರಿದರೆ ಮತ್ತು ನೀನು ಮಹಿಳೆ ಎಂದು ಅವರು ಕಂಡುಕೊಂಡರೆ ಅದು ನಿಮ್ಮ ಜೀವನವನ್ನು ಕಳೆದುಕೊಳ್ಳುತ್ತದೆ ಎಂದು ನನಗೂ ನಿನಗೆ ತಿಳಿದಿದೆ. ಯಾರೂ ಕಂಡುಹಿಡಿಯುವುದಿಲ್ಲ, ಮಯೂರಿ ಹೇಳಿದಳು. ಅವಳು ತನ್ನ ಕತ್ತಿಯನ್ನು ಎತ್ತಿಕೊಂಡು ಅವನನ್ನು ಬೀಳ್ಕೊಟ್ಟಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ತಂದೆ, ಮಗಳು ಹೇಳಿದಳು. ನಿಮ್ಮನ್ನು ನೋಡಿಕೊಳ್ಳಿ ಅಂತ ನನ್ನ ಸಹೋದರನಿಗೆ ಹೇಳಿ ವಿದಾಯ ಹೇಳಿದಳು. ಅವಳು ಕುದುರೆ ಒಂದನ್ನು ಹತ್ತಿದಳು ಮತ್ತು ಅವಳು ಚಕ್ರವರ್ತಿಯ ಸೈನ್ಯಕ್ಕೆ ಸೇರಲು ಹೋದಳು. ಸೈನ್ಯದಲ್ಲಿ ಮಯೂರಿ ವೀರ ಸೈನಿಕ ಎಂದು ಸಾಬೀತಾಯಿತು. ಇತರರು ಅವಳ ತ್ವರಿತ ಪ್ರವೃತ್ತಿಯನ್ನು ಗಮನಿಸಿದರು ಮತ್ತು ಆಕೆಯನ್ನು ಜನರಲ್ ಸಹಾಯಕನಾಗಿ ಬಡ್ತಿ ನೀಡಲಾಯಿತು. ಅವಳು ಉತ್ತಮ ಸಹಾಯಕ ಎಂದು ಸಾಬೀತುಪಡಿಸಿದಳು. ಯಾವಾಗ ಮತ್ತು ಎಲ್ಲಿ ಹೊಡೆಯಬೇಕೆಂಬುದರ ಬಗ್ಗೆ ಅವರ ಸಲಹೆಯು ಪ್ರತಿ ಬಾರಿಯೂ ಸರಿಯಾಗಿದೆ. ಅವಳ ಯುದ್ಧಗಳು ಎಷ್ಟು ಚೆನ್ನಾಗಿ ನಡೆದವು ಎಂದರೆ ಅವಳನ್ನು ಇನ್ನೂ ಹೆಚ್ಚಿನ ಸೈನಿಕರ ಉಸ್ತುವಾರಿ ವಹಿಸಲಾಯಿತು. ಅವಳ ಯುದ್ಧಗಳು ಉತ್ತಮವಾಗಿ ನಡೆಯುತ್ತಿದ್ದವು. ಕೆಲವು ವರ್ಷಗಳ ನಂತರ ಮಯೂರಿಗೆ ಉನ್ನತ ಕೆಲಸವನ್ನು ನೀಡಲಾಯಿತು. ಅವಳು ಇಡೀ ಸೈನ್ಯದ ಜನರಲ್ ಆಗಿದ್ದಳು. ನಂತರ ಕೆಲವು ಅನಿರೀಕ್ಷಿತ ತೊಂದರೆಗಳು, ಬಹಳ ಕೆಟ್ಟ ಜ್ವರವು ಸೈನ್ಯದ ಮೂಲಕ ವ್ಯಾಪಿಸಿತು. ಅನೇಕ ಸೈನಿಕರು ಅಸ್ವಸ್ಥರಾಗಿದ್ದರು ಮತ್ತು ಮಯೂರಿ ಸೈನ್ಯದ ಜನರಲ್ ಕೂಡ ಅನಾರೋಗ್ಯಕ್ಕೆ ಒಳಗಾದರು. ಮಯೂರಿ ಟೆಂಟ್ನಿಂದ ಡಾಕ್ಟರ್ ಹೊರಬಂದಾಗ ಅವರಿಗೆ ಸತ್ಯ ತಿಳಿಯಿತು. ಜನರಲ್ ಒಬ್ಬ ಮಹಿಳೆಯೇ? ಸೈನಿಕರು ಕೂಗಿದರು. ಇದು ಹೇಗೆ ಸಾಧ್ಯ? ಬೇರೆ ಯಾರೋ ಕರೆದರು. ಅವಳು ನಮ್ಮನ್ನು ಮೋಸಗೊಳಿಸಿದಳು ಮತ್ತು ನಾವು ಮಹಿಳೆಗಾಗಿ ಹೋರಾಡುವುದಿಲ್ಲ, ಅವರು ಹೇಳಿದರು. ಅವಳನ್ನು ಶಿಕ್ಷಿಸಿ, ಅವಳು ಸಾಯಲೇಬೇಕು. ಆದರೆ ಇತರರು ಜೋರಾದ ಧ್ವನಿಯಲ್ಲಿ ಕರೆದರು. ನಾವು ಏನು ಕಾಳಜಿ ವಹಿಸುತ್ತೇವೆ? ಮಯೂರಿಯೊಂದಿಗೆ ನಾವು ಪ್ರತಿ ಯುದ್ಧವನ್ನು ಗೆಲ್ಲುತ್ತೇವೆ, ಅವರು ಹೇಳಿದರು. ನಮ್ಮ ಜನರಲ್ನಿಂದ ದೂರವಿರಿ. ಅಷ್ಟರಲ್ಲಿ ಒಬ್ಬ ಸೈನಿಕ ಓಡಿ ಬಂದ. ಎಲ್ಲರೂ ಅವರು ಕರೆದರು. ಇದೊಂದು ಅನಿರೀಕ್ಷಿತ ದಾಳಿ. ಕೆಲವೇ ನಿಮಿಷಗಳಲ್ಲಿ ಶತ್ರು ಇಲ್ಲಿಗೆ ಬರುತ್ತಾನೆ. ಮಯೂರಿ ತನ್ನ ಗುಡಾರದೊಳಗಿಂದ ಇದನ್ನು ಕೇಳಿದಳು. ಅವಳು ಬೇಗನೆ ಬಟ್ಟೆ ಧರಿಸಿ ಹೊರಗೆ ಹೋದಳು. ಅವಳು ಇನ್ನು ಹೆಚ್ಚು ಕಾಲ ಎತ್ತರವಾಗಿ ನಿಲ್ಲುವಷ್ಟು ಬಲಶಾಲಿಯಾಗಿರಲಿಲ್ಲ, ಆದರೆ ಅವಳ ಉಪಸ್ಥಿತಿಯು ಗೌರವವನ್ನು ನೀಡಿತು. ಅವರು ಶತ್ರು ಬಂದಾಗ ಅವರು ದಾಳಿ ಮಾಡಲು ಅವರು ಎಲ್ಲಿ ಅಡಗಿಕೊಳ್ಳಬೇಕು ಎಂದು ಸೈನಿಕರಿಗೆ ಹೇಳಿದಳು. ಆದರೆ ಅವರು ಬೇಗನೆ ಅಲ್ಲಿಗೆ ಹೋಗಬೇಕು. ಸೈನಿಕರು ತಮ್ಮ ಜನರಲ್ ಮಹಿಳೆ ಎಂದು ಇಷ್ಟಪಡದವರೂ ಸಹ ಮಯೂರಿ ಅವರು ಏನು ಮಾತನಾಡುತ್ತಿದ್ದಾರೆಂದು ತಿಳಿದಿದ್ದರು ಎಂದು ಹೇಳಬಹುದು. ಇದು ಕೆಲಸ ಮಾಡಿದೆ. ಯುದ್ಧ ಗೆದ್ದಿತು. ಶತ್ರುಗಳು ಶರಣಾಗುವಷ್ಟು ದೊಡ್ಡ ವಿಜಯವಾಗಿತ್ತು. ಯುದ್ಧವು ಕೊನೆಗೊಂಡಿತು ಮತ್ತು ರಾಜ್ಯವನ್ನು ಉಳಿಸಲಾಯಿತು. ಆ ಕೊನೆಯ ಯುದ್ಧದ ನಂತರ ಮಯೂರಿ ಮಹಿಳೆಯೋ ಇಲ್ಲವೋ ಎಂದು ಯಾರೂ ಕಾಳಜಿ ವಹಿಸಲಿಲ್ಲ ಎಂದು ನೀವು ಖಚಿತವಾಗಿ ಹೇಳಬಹುದು.
ಮಯೂರಿ ಸುದೀರ್ಘ ಯುದ್ಧವನ್ನು ಕೊನೆಗಳಿಸಿದ್ದಕ್ಕಾಗಿ ಚಕ್ರವರ್ತಿಗೆ ತುಂಬ ಸಂತೋಷವಾಯಿತು. ಮಯೂರಿ ನನ್ನೊಂದಿಗೆ ಅರಮನೆಯಲ್ಲಿ ಇರು ಎಂದು ಅವನು ಹೇಳಿದನು. ನಿಮ್ಮಂತಹ ಬುದ್ಧಿವಂತರು ಉತ್ತಮ ರಾಯಲ್ ಸಲಹೆಗಾರರಾಗುತ್ತಾರೆ. ಮಯೂರಿ ಆಳವಾಗಿ ವಂದಿಸಿದಳು. ನೀವು ತುಂಬ ಕರುಣಾಮಯಿ ಸರ್, ಅವಳು ಹೇಳಿದಳು. ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಆದರೆ ನೀವು ದಯವಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹಂಬಲಿಸುತ್ತಿರುವುದು ನನ್ನ ಕುಟುಂಬಕ್ಕೆ ಹಿಂದಿರುಗಲು. ಹಾಗಾದರೆ ಈ ಉತ್ತಮ ಉಡುಗೊರೆಗಳನ್ನು ತೆಗೆದುಕೊಳ್ಳಿ ಎಂದು ಚಕ್ರವರ್ತಿ ಹೇಳಿದರು. ಆದ್ದರಿಂದ ರಾಜ್ಯದ ಚಕ್ರವರ್ತಿ ನಿಮ್ಮ ಬಗ್ಗೆ ಎಷ್ಟು ಯೋಚಿಸುತ್ತಾನೆಂದು ನಿಮ್ಮ ಸ್ವಂತ ಹಳ್ಳಿಯಲ್ಲಿರುವ ಎಲ್ಲರಿಗೂ ತಿಳಿಯುತ್ತದೆ ಮತ್ತು ನೀವು ಸಿದ್ಧರಾದಾಗ ಅರಮನೆಗೆ ಬನ್ನಿ. ಮಯೂರಿಯವರು 6 ಉತ್ತಮ ಕುದುರೆಗಳು ಮತ್ತು 6 ಉತ್ತಮ ಕತ್ತಿಗಳೊಂದಿಗೆ ತನ್ನ ಹಳ್ಳಿಗೆ ಮರಳಿದಳು. ಎಲ್ಲರೂ ಆಕೆ ಸುರಕ್ಷಿತವಾಗಿ ಮರಳಿದ್ದಕ್ಕಾಗಿ ಹರ್ಷ ವ್ಯಕ್ತಪಡಿಸಿದರು.